ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 27 ನಕ್ಷತ್ರಗಳ ಸೀರೀಸ್, ಯಾವ ನಕ್ಷತ್ರದವರು ಯಾವ ಪರಿಹಾರವನ್ನು ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ ಅಂತ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ನಕ್ಷತ್ರ ಶತಾಭಿಷ. ಶತಾಭಿಷ ನಕ್ಷತ್ರದವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಹುಲಿ ಮತ್ತು ಆನೆಯ ಒಂದು ವಿಗ್ರಹ ಅಥವಾ ಚಿತ್ರಪಟವನ್ನು ಮನೆಯಲ್ಲಿ ಇಡುವಂಥದ್ದು ಬಹಳ ಒಳ್ಳೆಯದು. ಸಾಧ್ಯವಾದಾಗ ಎಲ್ಲವೂ ನೀವು ಹುಡ್ಕೊಂಡು ಹೋಗಬೇಡಿ, ಯಾವಾಗೆಲ್ಲ ಸಾಧ್ಯ ಇರುತ್ತೋ ಆವಾಗೆಲ್ಲವೂ ಬೆಕ್ಕು ಮತ್ತು ಕೋತಿಯ ಸೇವೆಯನ್ನು ಮಾಡುವಂಥದ್ದು, ಅವುಗಳಿಗೆ ಆಹಾರವನ್ನು ನೀಡುವಂಥ ಕಾರ್ಯಕ್ರಮವನ್ನು ತಾವು ಮಾಡ್ಕೊಂಡು ಹೋಗ್ಬೋದು. ಬೆಕ್ಕನ್ನು ಮನೆಯಲ್ಲಿ ಸಾಕಬಹುದು. ಅರ್ಥ ಆಯ್ತಾ? ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕೊಡುತ್ತೆ. ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು, ಲಕ್ಷ್ಮಿಯ ಬೀಜ ಮಂತ್ರಗಳಿರ್ಬೋದು, ಲಕ್ಷ್ಮೀ ಸ್ತೋತ್ರಗಳಿರ್ಬೋದು, ಲಕ್ಷ್ಮೀ ಸಹಸ್ರನಾಮಗಳಿರ್ಬೋದು, ಲಕ್ಷ್ಮಿಯ ಹೋಮಗಳಿರ್ಬೋದು, ಲಕ್ಷ್ಮೀ ದೇವಸ್ಥಾನಗಳಿಗೆ ಭೇಟಿ ನೀಡೋದಿರ್ಬೋದು. ಈ ರೀತಿ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಕ್ರಮ, ಯಾವುದೇ ರೀತಿಯಾದಂಥ ಪೂಜೆ, ಪುರಸ್ಕಾರ, ಪಾರಾಯಣ, ವ್ರತ ಇತ್ಯಾದಿಗಳನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತೀರ. ಎಲ್ಲರೂ ಮಾಡಬಹುದಾದಂಥ ಇನ್ನೊಂದು ಸರಳ ಪರಿಹಾರ ಏನು ಅಂತ ಹೇಳಿದ್ರೆ, ತಾವು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬಹುದು. ಶತಾಭಿಷ ನಕ್ಷತ್ರದವರು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬಹುದು. ಆದರೆ ಕಂಡೀಷನ್ ಏನು ಅಂತ ಹೇಳಿದ್ರೆ, ತಾವು ಪ್ರಯಾಣದಲ್ಲಿದ್ದಾಗ, ಎಲ್ಲೇ ಆದರೂ ಪ್ರಯಾಣದ ರೂಪದಲ್ಲಿ ತಾವು ಹೋಗ್ತಾ ಇದ್ದೀರಾ, ಇಲ್ಲಿಂದ ಯಾವುದೋ ಒಂದು ಊರಿಗೆ ನಾನು ಹೋಗ್ತಾ ಇದ್ದೀನಿ, ಹೋಗೋ ದಾರಿನಲ್ಲಿ ಬಸ್ ಸ್ಟೇಷನೋ, ರೈಲ್ವೆ ಸ್ಟೇಷನೋ, ಏರ್ಪೋರ್ಟ್, ಹೊರಗಡೆ ಬರ್ತಾ ಇದ್ದೀನಿ, ಒಳಗಡೆ ಹೋಗ್ತಾ ಇದ್ದೀನಿ, ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀನಿ, ಈ ಥರ ಸಂದರ್ಭದಲ್ಲಿ ಸಿಗುವಂಥ ವ್ಯಕ್ತಿಗಳಿಗೆ ಅವರ ಅವಶ್ಯಕತೆಗೆ ತಕ್ಕಂತೆ ತಾವು ಏನಾದರೂ ನೆರವನ್ನು, ಸಹಾಯವನ್ನು, ಸೇವೆಯನ್ನು ಮಾಡ್ಕೊಂಡು ಬರ್ಬೋದು. ಪ್ರಯಾಣದ ಸಮಯದಲ್ಲಿ ತಾವು ಮಾಡುವಂಥ ದಾನ ಧರ್ಮಗಳು ತಮ್ಮ ಜೀವನದಲ್ಲಿ ಉನ್ನತಿಗೆ ಕಾರಣವಾಗ್ತವೆ. ನೆನ್ಪಿಟ್ಕೊಳ್ಳಿ ಈ ಮಾತನ್ನು. ತಾವು ದಾನ ಧರ್ಮ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಸಮಯದಲ್ಲಿ ಮಾಡಿದಾಗ ಯಾವುದೇ ಪ್ರಯೋಜನಗಳಿಲ್ಲ. ಶತಾಭಿಷ ನಕ್ಷತ್ರದವರು ಪ್ರಯಾಣ ಕಾಲದಲ್ಲಿ ತಾವು ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ತಾವು ಅಭಿವೃದ್ಧಿಯನ್ನು ಸಾಧಿಸ್ತೀರಾ. ಇನ್ನೊಂದು ಮುಖ್ಯವಾಗಿರುವಂಥ ನಕ್ಷತ್ರದೊಂದಿಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.